ಇವತ್ತಿಂದ ನಾವು ಒಂದು ಸಂಕಲ್ಪ ಮಾಡೋಣ. ಏನಂದರೆ, ನಮಗೆ ಯಾರನ್ನಾದರೂ ಇವ್ರು ಚೆನ್ನಾಗಿರಬೇಕು, ಇವ್ರು ಹೀಗಿರಬೇಕು, ಇವ್ರು ಯೋಗ ಮಾಡಬೇಕು, ಇವ್ರು ಧ್ಯಾನ ಮಾಡಬೇಕು, ಇವ್ರು ಆರೋಗ್ಯವಾಗಿರಬೇಕು ಅಂತೆಲ್ಲ ಬರುತ್ತಲ್ಲ. ನಮಗೆ ಬೇಕಾದವರೆಲ್ಲ ಹೀಗಿರಬೇಕು. ಮಕ್ಕಳಿರ್ಬೋದು, ಗಂಡ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಯಾರಿಗಾರು ಹಾಗಿರಬೇಕು ಅಂದಾಗ ನಾವು ಹೇಳಬೇಡಿ. ಅದು ಕಮಿಟ್ ಮಾಡ್ಕೊಳ್ಳಿ. ನೀ ಹೀಗಿರಬೇಕು ನಂಗೆ ಆಸೆ ಅಂತ ಹೇಳಬೇಡಿ. ಇಲ್ಲಿ ಲಿಸ್ಟ್ ಹಾಕೊಳ್ಳಿ. ಇದೆಲ್ಲ ಇವ್ರು ಈ ಥರ ಇರಬೇಕಲ್ವ, ನೀವಿರಕ್ಕೆ ಶುರು ಮಾಡಿ. ನೀವಿರಿ 100%. ಅವ್ರು ಹೆಂಗಿರಬೇಕು ಅಂದ್ಕೊಂಡಿದ್ರೆ ನೀವು ಹಂಗಿರಕ್ಕೆ ಶುರು ಮಾಡಿ. ಅವರು ಚೇಂಜ್ ಆಗದೆ ಇದ್ರೆ ಕೇಳಿ, ಅವರು ಬದಲಾಗ್ತಾರೆ. ಯಾರ ಬಗ್ಗೆ ಆದರೂ ಒಂಚೂರು ನೆಗೆಟಿವ್ ಥಾಟ್ ಬಂದರೆ ಕಣ್ಣು ಮುಚ್ಕೊಂಡು ಆ ಸೋಲ್ನ, ಅಂದರೆ ಆ ಲೈಟ್ ಇರೋ ಸೋಲ್ನ ಎಂಬ್ರೇಸ್ ಮಾಡಿಕೊಂಡು ಕಾಲ ಕಾಲ ವಿದ್ಮಹಿ ಕಾಲಾತೀತ ಇದೀವಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಅಂತ ಅನ್ನಿ ಅವ್ರ ಬಗ್ಗೆ ಒಂದು ನೆಗೆಟಿವ್ ಥಾಟ್ ನಿಮಗೆ ಬರಲ್ಲ. ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರು ಚೆನ್ನಾಗಿರಬೇಕು ಅಂತ ನಿಮಗಿದೆಲ್ಲ ಆ ಥರ ಅವ್ರು ಇರ್ತಾರೆ. ಆ ಥರದ್ದು ನೀವೇನೇ ಹುಡುಕೊಂಡು ಕೆಲವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ ಲೈಫಲ್ಲಿ. ನೀವು ತಕ್ಷಣ ಬಿಡುಗಡೆ ಆಗುತ್ತೆ, ಗೊತ್ತಾಗತ್ತೆ ನಾನು ಇದರಿಂದ ಬಿಡುಗಡೆ ಆಗ ಒಳ್ಳೆ ನಿದ್ದೆ ಬರುತ್ತೆ. ಯೂಶಲಿ ಮಲ್ಕೊಳ್ಳೋವಾಗಲೇ ಎಲ್ಲರೂ ಯೋಚನೆಗಳು ಬರುತ್ತಲ್ಲ, ಅವ್ರನ್ನ ಯಾರನ್ನ ಯೋಚನೆ ಥಾಟ್ ಕೊಡಬೇಕು ಅವ್ರನ್ನ ಎಂಬ್ರೇಸ್ ಮಾಡ್ಕೊಳ್ಳಿ. ಆ ಒಳಗಡೆ ಲೈಟ್ ನೋಡಿ, ಅವ್ರ ಮೇಲೆ ತುಂಬ ಪ್ರೀತಿ ಬರುತ್ತೆ. ಈ ಮಂತ್ರ ಹೇಳ್ಕೊಳ್ಳಿ. ಈ ಟೈಮ್ನಲ್ಲಿ ಅವ್ರನ್ನ ಕಂಪ್ಲೀಟ್ ನೀವು ಅಲ್ಲಿ ಕನೆಕ್ಟ್ ಆಗಿರ್ತೀರ. 1000 ಮೈಲಿ ದೂರ ಇದ್ದರೂ ನೀವು ಕನೆಕ್ಟ್ ಆಗಿರ್ತೀರ. ಅವರು ಹಿತವಾಗಿರ್ತಾರೆ. ಆಗ ನಿಮ್ಮ ಮನಸ್ಸಿಗೆ ಕಾಮ್ ಅನಿಸುತ್ತೆ, ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ.